ದುಡಿಮೆ ಮಾಡೋ ಚೆನ್ನಾಗಿರಿ ದುಡಿಮೆ ಮಾಡ್ರಿ ಇಬ್ಳಾರು. ಇವ್ರು ಅಶೋಕ್ ಸರ್ ಅಂತ ಹೇಳಿ ಮ್ಯಾನೇಜರ್, ಧರ್ಮಸ್ಥಳ ಸಂಘದ ನಮ್ಮೂರಿನ ಮ್ಯಾನೇಜರ್. ಅವ್ರು ಲೋಲಾಕ್ಷಕ. ಧರ್ಮಸ್ಥಳ ಸಂಘದಲ್ಲಿ 50,000 ಲೋನಿಗೆ ಬರ್ದಾಕ್ತಾ ಇದ್ದೀನಿ. ಅದಕ್ಕೆ ಜನನ್ ಕರ್ಕೊಂಡ್ಬಂದು ಸರ್ನ ಮೇಡಮ್ ಎಲ್ಲ ಕರ್ಕೊಂಡ್ಬಂದು ಮನೇಲಿ ಕೊಂಡಿಸಿದೀನಿ. ಎಲ್ರಿಗೂ ಇವತ್ತಿನ ಹೊಸ ಬ್ಲಾಗ್ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಸ್ಪೆಷಲ್ ಅಂತ ಏನಿಲ್ಲ. ಧರ್ಮಸ್ಥಳ ಸಂಘದಲ್ಲಿ 50,000 ಲೋನಿಗೆ ಬರ್ದಾಕ್ತಾ ಇದ್ದೀನಿ. ಅದಕ್ಕೆ ಜನನ್ ಕರ್ಕೊಂಡ್ಬಂದು ಸರ್ನ ಮೇಡಮ್ ಎಲ್ಲ ಕರ್ಕೊಂಡ್ಬಂದು ಮನೇಲಿ ಕೊಂಡಿಸಿದೀನಿ. ಬನ್ನಿ ಯಾವ ತರ ಅವರು ಸೈನ್ ಮಾಡ್ತಾರೆ, ತಮ್ಮ ಕೊಡ್ತಾರೆ, ಅದನ್ನೆಲ್ಲ ಈ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ. ಮೇಡಮ್ ನವರು ಇದ್ದಾರೆ, ಸರ್ ಒಳಗಡೆ ಇದ್ದಾರೆ. ಎಲ್ರು ಒಳಗಡೆ ಕುಂತಿದ್ದಾರೆ. ಇನ್ನು ಕೆಲವರು ಬರಂತರ ಅದಾರೆ ಗೈಸ್, ಇನ್ನು ಕೆಲವರು ಬರಂತರ ಅದಾರೆ. ಅವ್ರೆಲ್ರು ಬಂದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಗೈಸ್. ದುಡಿಮೆ ಮಾಡೋ ಚೆನ್ನಾಗಿರಿ ದುಡಿಮೆ ಮಾಡ್ರಿ ಇಬ್ಳಾರು. ಇವ್ರು ಅಶೋಕ್ ಸರ್ ಅಂತ ಹೇಳಿ ಮ್ಯಾನೇಜರ್, ಧರ್ಮಸ್ಥಳ ಸಂಘದ ನಮ್ಮೂರಿನ ಮ್ಯಾನೇಜರ್. ಅವ್ರು ಲೋಲಾಕ್ಷಕ. ನಮ್ಮ ಅಮ್ಮನ ಸಂಘದ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು. ಯಾಕೆ ಎಲ್ಲಿ ಹೋಗಿದಾರಂತ ಕೆರೆ ಮೇಲೆ ಹೋಗ್ತಾರೆ. ನಾನು ಆಗ್ಲೇ ಒಂದ್ ವಾರ ಮುಂಚೆ ಹೇಳಿದ್ದೆ, ಶನಿವಾರ ಇರ್ತಾರೆ ಅಂತ. ಫಿಕ್ಸ್ ಮಾಡಿ ಆಧಾರ್ ಕಾರ್ಡ್ ಬೇಕಾ? ನಾವಿಲ್ಲಿ ಬೈರನ್ ಮನೆ ಬದಿ, ಅದೇ ಬೈರ ದೇವಸ್ಥಾನ ಪಕ್ಕದ ಬೈ. ಫಿಕ್ಸ್ ಮಾಡಿದ್ಯಾ ಸರ್? ಅಂತ ಇಲ್ಲಿ ರೊಕ್ಕ ಅಮ್ಮ ನಂದು ಕೊಡು. ಮಂಚೂರಿ ಇಷ್ಟ ಬನ್ನಮ್ಮ ಸ್ವಲ್ಪ ಸ್ವಲ್ಪ ಈ ಕಡೆ ಕುತ್ಕೊಳ್ಳಮ್ಮ ನೀವು. ನಂದು ಎಲ್ಲ ಐತ್ ನೋಡಮ್ಮ ಆಧಾರ್ ಕಾರ್ಡ್. ಅವ್ರ ಫೋಟೋನು ಬೇಕಾ? ಸಾಕ್ಷಿ ಏನಪ್ಪ ಈ ಕಡೆ ಅಮ್ಮ. ಎಷ್ಟು ದಿನ ಪೂರ ಸರ್? ನೆಕ್ಸ್ಟ್ ಮಂಗಳವಾರ. ಎಷ್ಟು ಮಂಗಳವಾರ? ಒಂದ್ ವಾರ ಬೇಕು. ಮಂಗಳವಾರ ಭಾನುವಾರ, ಸೋಮವಾರ, ಮಂಗಳವಾರ 4 ದಿನ. ಮಂಗಳವಾರ ಇದ್ ಮಾಡಿದ್ರೆ ಬುಧವಾರ ದಿವಸ ಅಕೌಂಟ್ ಸರ್ ಇಂಡಿಯನ್ ಕೊಟ್ಟಿದ್ದೆ. ಮಂಗಳವಾರ. ರತ್ನಮ್ಮರು 50,000 ಲೋನ್ ಕೇಳಿದ್ದಾರೆ, ಕೊಡ್ಬೋದಾ? ಯಾರು ಕೊಡೋದು? ಯಾರಂದ್ರೆ ಎಲ್ಲರೂ ಎಲ್ರು ಕೂಡಿ ಕೊಡೋದು ಅಲ್ವಾ? 2 ವರ್ಷ ಕೇಳಿದಿರಿ. ಬಡ್ಡಿ ಎಷ್ಟು? 7,000. 580 ಬರುತ್ತೆ. ಅಲ್ಲಿ 600 ರೂಪಾಯಿ ಉಳಿತಾಯ ಸೇರಿ 600 ರೂಪಾಯಿ. ಅಧ್ಯಕ್ಷರೇ, ಇವತ್ತೇ 21 ಮಾಡ್ಸಿ, ಮತ್ತೆ ನಾಲ್ಕು ಸಮಸ್ಯೆ ಆಗ್ಬೋದು. ನಾನ್ ಹೇಳದ್ ಕೇಳು, ನೀನ್ ಮಾತ್ರ ಕಣೆ ಬಿಚ್ಚಿ ಹೋಗ್ಬೇಕು. ನೀನ್ ಹೋಗಿ ಕಣೆ ಬಿಚ್ಚಿ ಬುಕ್ಸ್ ತಗೊಂಡ್ ಹೋಗಿ ಕಣೆ ಬಿಚ್ಚಿ ಹೋಗಿ
ತಂದ್ ಕೊಟ್ಟು ಒಂದ್ ಫಾರ್ಮ್ ಕೊಡ್ತಾರ, ಅದನ್ನ ತಗೊಂಡ್ ಬಾ. ಅದನ್ನ ತಗೊಂಡ್ ಬಂದು ಸಂಘದಾಗ ಇರೋ ಹತ್ರ ಇವಾಗ ತಂದ್ ಕೊಟ್ಟಿರೋರು ಯಾರ್ಯಾರು ಇದ್ದಾರ ನೋಡ, ಅವ್ರ ಹತ್ರನು ಸೈನ್ ಮಾಡಿಸ್ಕೊಂಡು ಆ ಫಾರಂ ತಗೊಂಡು ನಿನ್ ಜೊತೆಗೆ ಇವ್ರಿಬ್ರು ಅದಾರಲ್ಲ ಅವ್ರಿಬ್ರು ಕರ್ಕೊಂಡು ಮಂಗಳವಾರ ಅದೇನೋ 20 ಫಾರ್ಮ್ ಅದನ್ನ ಕಣೆ ಬೀಜ ತಗ್ಸೋದು. ಇದನ್ನೇ ಈಗ ಹೇಳಿದ್ದು ಕಣೆ ಬೀಜ ಇವತ್ತೇ ಹೋಗ್ಬೇಕು, ನಾಡ್ದಿಗೆ ಸಮಸ್ಯೆ ಆಗ್ತದೆ. ಹೇಳು ಶ್ವೇತಾ. ಫೋನ್ ಮಾಡ್ಲಾ ಆಮೇಲೆ? ಅಶೋಕ್ ಸರ್ ತಗೊಂಬಂದ್ ಫೋನ್ ಮಾಡ್ಲಾ ಆಮೇಲೆ? ನೀವು ಇವ್ರಿಗೆ ಫೋನ್ ಮಾಡಿ. ಬನ್ನಿ ಅಮ್ಮ ಬನ್ನಿ. ಅಮ್ಮನ್ ಕರ್ಕೊಂಡು ಹೌದು ಅವರೇ ಬೇಕು, ಅವ್ರು ತಮ್ಮಿಂದಾನೆ ಬರಲ್ಲ. ಎಲ್ಲಿ ಫಾರ್ಮ್ ಸಿಗೋದು? ಕಲೆಕ್ಷನ್ ಪಾಯಿಂಟ್ ಕಡಿಮೆ ಬೀಳ್ಚಿ ರೋಡ್ ಸೈಡ್ ಇದೆ, ರೋಡ್ ಸೈಡ್ ಇದೆ, ರೋಡ್ ಸೈಡ್ ಇದೆಯಲ್ಲ ಹೈಸ್ಕೂಲ್ ಎದುರುಗಡೆಗೆ. ಅದೇ ಗೊತ್ತಾಗ್ತದೆ. ಹೋಗಿದೆಯಲ್ಲ ಹಣೆ ಮೆಳ್ಚೆ ನಮ್ಮೂರ್ ಅದು. ದೂರ ದೂರ ಗೊತ್ತಿಲ್ಲ ಬೇರೆ. ಅವ್ರು ಕಳಿಸ್ರಿ ಸರ್. ಅವ್ರು ಇಲ್ಲ ಪಕ್ಕದಾಗಿದ್ದು ನೆಕ್ಸ್ಟ್ ನಾಳೆ ತೆಗೆದ ನೀವ್ ತೆಗಿಯಲ್ಲ ಬಿಡು. ಒಂದೆರಡು ಫಾರಂ ಇದಾವ ನೋಡ, ಸೈನ್ ಹಾಕಿ ಹಂಗೆ ಹೋಗ್. ಬಾ ಅನ್ನತ್ರ ಸೈನ್ ಮಾಡಿ ಅವ್ರಿಗೆ ಸೈನ್ ಮಾಡೋದ್ರಿ. ಅಲ್ಲಿ ಎರಡು ಸೈನ್ ನಿಮ್ಮ ಹೆಸರಮ್ಮ? ಇದಾಗೈತಿ. ನೀವ್ ಅವರು ಹೇಳ್ಬೇಕು ತುಂಬಾ ಸರ್, ಗಾಯ sensitive. ಆಗ್ಬಿಟ್ಟಿದೆ. ನಮ್ಮ ಅಣ್ಣ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ಸರ್, ಅದಕ್ಕೆ ತುಂಬಾ ಸೆನ್ಸಿಟಿವ್. ಅದಕ್ಕೆ ಜಾಸ್ತಿ ರಕ್ತ ಬಂದಿತ್ತು ನೋಡ್ಲಿಲ್ಲ. ನೇತ್ರಾಲ ಕೊಡ್ಬೇಕಲ್ಲ ಏನು. ಬನ್ನಿ ಅಮ್ಮ. ಸೈನ್ ಮಾಡ್ರಿ. ನಿಮ್ಮ ಹೆಸರು? ಎರಡು ಸೈನ್ ಅದ ನೋಡ, ಅಲ್ಲೊಂದ್ ಎರಡು ಸೈನ್ ಅದಾವ. ಸಸ್ಯ ಹಾಕಿ ಸೈನ್ ಹಾಕಿ ಹೋಗ್ಬೋದು ಆಯ್ತಾ? ಅದ್ ಬರ್ರಿ, ಯಾರ ಬರ್ಬೋದು, ಅವ್ರು ಕರೀಲೇಬೇಕಂತಲ್ಲ. ಏನ್ ಮಾಡೋದು, ಅವ್ರ ಭಾಷೆ ಸರ್ ಅವ್ರಿಗೆ ಸೇರ್ಸಿ ಮಾತಾಡಕ್ಕೆ ಇಲ್ಲ ಸಿಕ್ಕಿದೀವಿ ಅಂತ ಮಾತಿಗೆ ಬಂದ್ಬಿಡ್ತಾರೆ. ಅಲ್ಲ, ಅವ್ರ ಆಲ್ಮೋಸ್ಟ್ ನೀವು ಅವರು ಅಂತ ಅಲ್ಲ, ಎಲ್ಲಾ ಸಂಘದಲ್ಲೂ 99 ನಾನ್ ಸೇರ್ಸ್ಬಿಟ್ರೆ ಹಂಗ ಬಿಡ್ತಾರ ಮಾತಿಗೆ. ಕರಿಯ ತನಕ ಹೊರಕ್ ಬರಲ್ಲ ಅಷ್ಟೇ, ಬಂದ್ಬಿಟ್ರೆ ಮಾತಿಗೆ ಬಿಡ್ತಾರೆ. ಕೆಲ್ಸ ಮಾಡಿ ಮಾಡಿ ಮನೆ ಇರೋದು ಅದದ್ದು ಅಲ್ಲ. ರೇಖೆನ ಆಡ್ಸೋಗಿರೋ ನೀನ್ ತಾಯ್ದು ತಾಯ್ದು ಹೋಗಿದಾವ ನಮ್ಮ ಬನ್ನಿ ಅಮ್ಮ. ಚಪ್ಪಾಳೆ. ಯಾವಾಗ ಸೈನ್ ಹಾಕಿದ್ರೆ ಸ್ವಲ್ಪ ಸೈನ್ ಹಾಕಿದ್ರೆ ಹೋಗು. ಸರಿ ಹಾಕಿದ್ರೆ ಹೋಗು. ಅಲ್ಲಿಲ್ಲ ಈ ಕಡೆ ಇರ್ತದ ನೋಡವ. ಕನ್ನಡ ತಂದ್ಕೊಡ್ಬೇಕಾ? ಸುಮ್ನೆ second. ಬಿಡೋದು. ನೀನ್ ಇಲ್ಲೇ ಇರ್ತಿ ತಡಿ ಹಾಕೊಂತಿ. ರಂಜಿಲ್ಲ
ಬರ್ರಿ ಈ ಕಡೆ. ಹಲೋ ಒಂದು ಕರೆಕ್ಟಾಗಿ ಸೈನ್ ಮಾಡ್ತದ್ರಿ ಎಲ್ಲ ನೋಡು. ಸ್ವಲ್ಪ ಸೈನ್ ಮಾಡ್ಸ್ಕೊಂಡಿರ ಗೀತಾ ಮುಂದ ಇಲ್ಲ ಅದ್ರಲ್ಲಿ ಒಂದು ಸೈನ್ ಮಾಡೋದು ಅಂತ ಅದ್ರಲ್ಲಿ ಸೈನ್ ಮತ್ತೆ ಯಾರಾದ್ರೂ ಇವಾಗ ತುಮ್ಕೋ ಆಯ್ತಾ ನಿನ್ ತಂದ್ಕೊಟ್ಟೆ ಅಷ್ಟಪ್ಪ. ಕೊಡಿ, ಪುಸ್ತಕ ಕೊಡಿ ಅಮ್ಮ. ಗೀತಾ ಮುಂದ್ ಸೈನ್ ಮಾಡಿ ಈ ಬುಕ್ ಮುಂದೆ ಪುಸ್ತಕ ಕೊಡಿ. ಕೊಡಮ್ಮ ಸೈನ್ 24 ಫಾರಂ ತರೋದಕ್ಕೆ ದಿನ ಏನಿಲ್ಲ, ಪುಸ್ತಕ ಹಿಡ್ಕೊಂಡು ಹೋಗ್ಬೇಕು. ಅಮ್ಮ ಸರಿ ಫ್ರೆಂಡ್ಸ್ ಸರಿ ಹಂಗೆ ಇರ್ಲಿ ಸಾಕ್ಷಿದಾರರ ಸಹಿ ಹಣ ಇದೆ ಅವ್ರು. ಒಂದು ಸೈನ್ ಒಂದು ಆಯ್ತಾ ಬುಕ್ಸ್ ಅಲ್ಲಿ ಹಾಕಿದ್ರ ಫಾರಂ 2 ಫಾರಂ ಹಾಕಿದ್ರ ಆಯ್ತು ನಿಮ್ಮ ಬೋನಸ್ ಚೆಕ್ ಮಾಡ್ತಿದ್ದ ಫಾರಂ ಇನ್ನೊಂದಿಲ್ಲ ಅದ್ರಲ್ಲಿ ಹಾಕಿದ್ರು ಚೆಕ್ ಮಾಡಿ ಸರ್ ಎಲ್ಲ ಕರೆಕ್ಟ್ ಆಯ್ತಾ? ಎಲ್ಲ ಕರೆಕ್ಟ್ ಆಯ್ತಾ? ಒಬ್ಬೊಬ್ರು ಎದ್ದು ಹೋಗ್ತಾ ಇದಾರೆ. ಬೆಳಿಗ್ಗೆನ ಬಂದಿದ್ದಾರೆ ನಮ್ ಸಾರ್ ಮೇಡಮ್, ಅದಕ್ಕೆ ಸೈನ್ ಮಾಡಿ ಆಮೇಲೆ ಟೀ ಮಾಡೋದು ಟೀ ಕುಡಿಯೋಷ್ಟು ಟೈಮ್ ಇಲ್ಲ. ಕಾಫಿ ಅಲ್ಲಿ ಬಂದಾರ ಇನ್ನೊಂದ್ ಸಂದರ್ ಶ್ರೀರಾಮ್ ಅವ್ರು ಲೇಟ್ ಮಾಡಿದ್ದಕ್ಕೆ ಇಲ್ಲಿ ಹೇಳೋದಾಗ್ಲಿ ಹೇಳ್ಬೇಕಲ್ಲ ನಮ್ ಡ್ಯೂಟಿ ಕುತ್ಕೊಂಡಿದಿರಿ ಈಗ ಅಲ್ಲಿ ಅಂತ ನಮ್ ಕಮಲಮ್ಮನ ಇಂಗ್ಲಿಷ್ ಮಾತಾಡ್ ಶುರು ಮಾಡೈತಿ ಇವತ್ತು. ಕನ್ನಡ ಅಲ್ಲಿ ಸೈನ್ ಮಾಡ್ಬೇಕ ನಾನು ಇದ್ರಾಗ ಹಿಂಗಿಲ್ಲ ಇದ್ರಾಗ ಹಿಂಗ್ ಸಂಗತಿ ಮಾಡೋದು ನಮ್ ಸಂಘದ ಕೊಡು ಅದೆಲ್ಲ ಸೈನ್ ಮಾಡ್ಕೊಟ್ಟು ತೊಗೊಳ್ಳಿ. ಪುಸ್ತಕ ಹಿಡ್ಕೊಂಡು ಹೋಗ್ಬೇಕಮ್ಮ. 9:00 ನಂತರ ಹೋಗಿ. ಎಲ್ಲಿ ಸಂಜೆ? ಕೈ ಪಿಡಿಯಲ್ಲಿದೆ ಇದ್ರಲ್ಲಿ ಚೋಟ. ಅದು ಸಣ್ಣ ಬುಕ್ಸ್ ಅಲ್ಲೇ ಅಮ್ಮ ಇಲ್ಲಿ ಕೈ ಪಿಡಿ ಇತ್ತಲ್ಲ ಇಲ್ಲಿ ಕೈ ಪಿಡಿ ಅಂದ್ರೆ ಸಣ್ಣ ಬುಕ್ಸ್ ಇರ್ತಾರ. ಫಾರಂ ಎಲ್ಲ ಹಾಕೊಡ್ರಿ ಕೈ ಪಿಡಿ ಬುಕ್ಸ್ ನೀವ್ ಇದ್ರಲ್ಲಿ ಇಲ್ಲಂದೆ ಬಿಟ್ಟಕು ಮತ್ತೊಂದ್ ಸೈನ್ ಮಾಡಿರಲ್ಲ ನಾವು ಛತ್ರಪತಿ ಶಿವಾಜಿ ಛತ್ರಪತಿ ಶಿವಾಜಿ ಶಿವ ಪ್ರಾಬ್ಲಮ್ ಮಾಡ್ತಾನಲ್ಲ ಅದೇ ಸಂಘ ಅದೇ ಸಂಘ ಅವ್ನಿಗೆ ಸಾಲ ತಗೊಳ್ಬಾರ್ದಿತ್ತು ನಾವು ಶಿವ ಅವನ್ನ ಈಗ ಹೋಗಿದ್ದಲ್ಲ. ಪ್ರಾಬ್ಲಮ್ ಮನೇನು ಸ್ವಲ್ಪ ಈಗ ಇದಾಗ್ಬಿಟ್ಟಿದೆ. ಮನೆ ಮೇಲೆ ಲೋನ್ ತಗೊಂಡಿದ್ರಲ್ಲ ಅವರು ಬಂದು ಕೇಳ್ತಾರೆ. ಹಲೋ, ಮುಂಚೆ ತುಂಬಾ ಚೆನ್ನಾಗಿ ಕಟ್ತಿದ್ದವ್ ಅದೊಂದು ಮೆಂಬರ್ ವಿಸಿಟ್ ಮಾಡ್ಬೇಕಿತ್ತಲ್ಲ, ಇದಕ್ಕ ಸೈನ್ ಮಾಡಿ ಬರೋಣ ಅಂದ್ರ ಎರಡೆರಡು ಅಂತ ಹೇಳಿಲ್ಲ ಅವ್ರು, ಎರಡೆರಡು ಸೈನ್. ನಾಮಿನಿ ಯಾರು ಬದಲಾವಣೆ ಇಲ್ಲಲ್ಲ. ಸರಿ ಎಲ್ಲ ಇಲ್ಲೇ ಮುಗಿಸು, ಮತ್ತೆ ಆಮೇಲೆ ತರ ಕಳ್ಸಬೇಡ. ಏನಕ್ಕೆ ಉದ್ದೇಶ ನಿಮ್ಗೆ? ಎರಡು ವರ್ಷಕ್ಕಮ್ಮ, 1 ವರ್ಷಕ್ಕಾದ್ರೆ 1400 ಬರ್ತದೆ. ಗಂಡನ ಹೆಸರು ಶಂಕರ ತಿಳ್ಕೊಂಡಿದ್ದಾರಲ್ಲ ಅವ್ರ ಮಗನ್ ಕೊಡ್ಬೇಕು. ಎರಡು ಸಾವಿರ
ಮತ್ತೆ ಲಾಸ್ ಆಗಲ್ಲ ಮತ್ತೆ ವರ್ಷ ಫುಲ್ ಚೇಂಜ್ ರತ್ನಮ್ಮ ಭೈರಪ್ಪ ಅದೇ ಅವನು ಮಗ ಹುಟ್ಟಿ ಬಾಬು ಅಮೂಲ್ಯ ಭೈರಪ್ಪ ಅಂಬಿಕಾನಂದು ಕೇಳ್ರಿ ಅವ್ರ ಗಂಡ ತೀರ್ಕೊಂಡವಲ್ಲ ಅವ್ರ ಮಗಂದ್ ಆಧಾರ್ ಕಾರ್ಡ್ ಜೆರಾಕ್ಸ್ ಕೊಟ್ರೆ ಸೇರಿಸ್ತೀವ ಈಗ ಆಮೇಲೆ ಟೀನರ್ ಮಾಡು. ಒಂದ್ ವರ್ಷ ಸೇರ್ಸಕ್ ಬರಲ್ಲ ಅವಳೆ ಅವಳೆ ಊರ್ ಬಿಟ್ಟಾಗಿದ್ದಾಳ ಬದಲಾವಣೆ ಇದ್ರೆ ಕೂಡ್ಲೆ ಕೊಡ್ಬೇಕಮ್ಮ. ಅಂಬಿಕಾ ಅನ್ನೋರು ಯಜಮಾನ್ರು ತೀರ್ಕೊಂಡಿದ್ರು ನಾಮಿನಿ ಇವಾಗ ಯಾರು ಇಲ್ಲ ಅದಕ್ಕೆ ಮಗಂದ್ 18 ವರ್ಷ ಆಗೈತೆ ಅದಕ್ಕೆ ಕೊಡ್ಬೇಕ ನಾಯಮ್ಮ ತೆರೆ ಮೇಲೆ ಅಮ್ಮ ಕೆರೆ ಮಿರ್ಚಿಗೆ ಆಟೋದ ಬಂದ್ಬಿಡು 9 ಮೇಲೆ ಈಗ ಆಮೇಲೆ 9:30 10 ಗಂಟೆಗೆ ಕೇಳು ಫೋನ್ ಮಾಡಿ ಅವ್ರ ಮಗಂದು ಆಧಾರ್ ಗೈಸ್ ಎಲ್ಲ ಸೈನ್ ಗೀನ್ ಎಲ್ಲ ಆಯ್ತು. ಮಂಗಳವಾರ ಇನ್ನೊಂದು ತಂದ್ಕೊಡೋದೈತೆ ಅವತ್ತು ನಮ್ಮ ಅಮ್ಮನು ಆಮೇಲೆ ಇನ್ನೊಬ್ರು ಅವ್ರ ಜೊತೆಗೆ ಇನ್ನೊಬ್ರು ಯಾರಾದ್ರೂ ತಂದ್ಕೊಟ್ರೆ ಮುಗಿಯುತ್ತೆ. ನೆಕ್ಸ್ಟ್ ಬುಧವಾರ ಅಮೌಂಟ್ ಹಾಕ್ತಾರಂತೆ. 50,000 ಸಾಲಕ್ಕೆ ಬರ್ದ್ ಹಾಕಿದೀನಿ. ಕೆಲಸ ಇದಾವಲ್ಲ ಅದಕ್ಕೆ ಗೈಸ್ ಇವತ್ತಿನ ಬ್ಲಾಗ್ ಧರ್ಮಸ್ಥಳದ ಸಂಘದಲ್ಲಿ ನಮ್ಮ ಸಾಲ ಅಧ್ಯಕ್ಷರು ಶ್ವೇತ, ಉಪಾಧ್ಯಕ್ಷರು ಕನಕ. ಈಗ ಅಧ್ಯಕ್ಷರು ಉಪಾಧ್ಯಕ್ಷರು ಚೇಂಜ್ ಮಾಡ್ಬೇಕ ನೀನು ವರ್ಷ ವರ್ಷಕ್ಕೆ ಚೇಂಜ್ ಮಾಡ್ಬೇಕು. ಒಬ್ರನ್ನೇ ಹಿಡ್ಕೊಬಾರ್ದಂಗೆ ಆಗೇತಾ? ಯಾರು ಇವಾಗ ಅಧ್ಯಕ್ಷರು? ಇವಾಗ ಅಧ್ಯಕ್ಷರ ಈ ಸಂಘಕ್ಕೆ ಯಾರು ಮಾಡ್ತೀಯ ಕಮಲಕ್ಕ ಮಾಡ್ತೀಯ ಕಮಲಕ್ಕನೇ ಮಾಡ್ಬೇಕಲ್ಲ. ಗೈಸ್ ಇದೇ ತರ ಸಪೋರ್ಟ್ ಮಾಡ್ತಾ ಇರಿ. ಮರಿದಿನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಥ್ಯಾಂಕ್ ಯು ವೆರಿ ಮಚ್.